ಒಂದು ಇತ್ಲ ಗಾಬರಿನೂ ಆಗ್ತಾ ಇದೆ ರೀ. ಏನಾತಪ್ಪ ಇದು ನಮ್ಮ ಫ್ಯಾಮಿಲಿ ಒಳಗಡೆ ಈ ರೀತಿ ಬರೋಕ್ಕೆ ಏನು ಚಾನ್ಸಸ್ ಐತಿ ಅಂತೇಳಿ ನಾವು ರಾತ್ರಿ ಇಡೀ 3-4 ದಿವಸ ಆತಾಗಿ ಚರ್ಚೆ ಮಾಡ್ತಾ ಇದ್ವಿ ರೀ ನಾವು. ಚರ್ಚೆ ಮಾಡ್ತಾ ಇದ್ರೆ ಅದು ಏನು ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲಿಂದ ಬಂದೈತಿ, ಏನು ಬಂದೈತಿ, ನಾವು ಯಾರಿಗೆ ವಿರೋಧಿ ಅದೇವಿ, ನಮಗೆ ಯಾರು ವಿರೋಧಿ ಅದಾರ. ಸೊ ಅವ್ರು ಈ 35 ವರ್ಷದಿಂದನೂ ಟೀಚಿಂಗ್ ಫೀಲ್ಡ್ ಒಳಗಿದ್ದಾರೆ ರೀ. ಯಾವ ಸ್ಟೂಡೆಂಟ್ಸು ಅವ್ರಿಗೆ ಇವತ್ತು ಚೆನ್ನ ಮಿಸ್ ಬಂದಾರ ಅಂತಂದ್ರೆ ಹೆದರಿ ಓಡ್ಬಿಡ್ತಾರೆ ರೀ, ಬೇಕಾದವ್ರು ಇರಲಿ ಅವ್ರು. ಸೊ ಹಂಗೆ ಕಂಟ್ರೋಲ್ನಾಗ ಇಟ್ಕೊಂಡು 20 ವರ್ಷದಿಂದ ಸ್ಕೂಲ್ನಾಗ ಒಂದೇ ಸ್ಕೂಲ್ನಾಗ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಏನೂ ಅವ್ರಿಗೆ ಇದು ಆಗಿದ್ದಿಲ್ಲ. ಸೊ ಇದು ನಮಗೆ ಆಶ್ಚರ್ಯ ಆಗ್ತಾಯಿದೆ ಏನಂತೇಳಿ. ಸೊ ಈ ರೀತಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಸರ್ ನಮ್ಗೆ ಕೇಶಾಪುರ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಭಾಳ ಅಂದ್ರೆ ಭಾಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಮ್ಯಾಗೆ ತುಂಬ ಭರವಸೆ ಇದೆ. ಆಲ್ರೆಡಿ 3-4 ದಿವಸದಿಂದನೇ ಅವರು ನಮ್ದು ಸರ್ಚಿಂಗ್ ಸ್ಟಾರ್ಟ್ ಮಾಡಿದಾರಂತೆ. ಅದು ರಿಪೋರ್ಟು ಮಾಡ್ತಾಯಿದ್ದಾರೆ ನಮ್ಗೆ, ಇಲ್ಲಿ ಹೋಗಿದ್ದೀವಿ ರೀ, ಹಿಂಗಾಗಿದೆ ಅಂಥೇಳಿ. ಸೊ ಅವ್ರ ಮ್ಯಾಗೆ ತುಂಬ ಭರವಸೆ ಇದೆ ಸರ್ ನಮಗೆ. ಸೊ ಅವ್ರಿಗೆ ಒಂದು ಸೆಕ್ಯೂರಿಟಿ ಸಿಗೋ ಮಟ್ಟ ಒಂದು ಸೆಕ್ಯೂರಿಟಿ ಮಾಡಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. 28ನೇ ತಾರೀಕು ಬೆಳಗ್ಗೆ 11:15 ಬಂದಿದೆ ಸರ್. ಸ್ಕೂಲಿಗೆ ಪೋಸ್ಟ್ಮ್ಯಾನ್ ಮೂಲಕ ಅದು ನನಗೆ ತಲುಪು ಸರ್. ಅದನ್ನೊಂದು 5 ನಿಮಿಷ ಅದನ್ನು ನಾನು ನೋಡಲಿಲ್ಲ. ಆಮೇಲೆ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ದೀಪಾ ನಿಮ್ಮ ಹತ್ಯೆ ಅಂಜಲಿ ಮತ್ತು ನೇಹಾ ಹಾಗೆ ಕೇವಲ ಕೆಲವೇ ದಿನ ಅಂಥೇಳಿ ಬರೆದಿತ್ತು ಸರ್. ಅದನ್ನು ನೋಡಿದ ತಕ್ಷಣ ನಾನು ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜವಾಡ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಬಂದರು ಸರ್. ಬಂದು ನಾವು ಕೇಶಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಸರ್. ಅವರು ತುಂಬ ನಮ್ಗೆ ಸಪೋರ್ಟಾಗಿ ನಿಂತು ಹೇಳಿದರು ಸರ್. ಹೇಳಿದರು, ನೀವು ನಿಮ್ಮದು ಈ ರೀತಿ ಲೆಟರ್ ಬಂದಿದ್ದನ್ನು ನಾವು ಪತ್ತೆ ಹಚ್ತೇವೆ ಮೇಡಮ್ಮ, ನಿಮಗೆ ಪೂರ್ತಿ ನಾವು ಸಪೋರ್ಟ್ ಅದೇವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಅವರು ತುಂಬ ಒಂದು ಮುತುವರ್ಜಿ ವಹಿಸಿ ಮಾಡ್ತಾಯಿದ್ದಾರೆ ಸರ್. ಈಗ ಒಂದು 4-5 ದಿನದಿಂದ ಅವರು ನಮಗೇನು ಅವರು ಇನ್ವೆಸ್ಟಿಗೇಷನ್ ನಡೆಸಿದಾರಲ್ಲ ಅದನ್ನು ಅಪ್ ಟು ಡೇಟ್ ನಮಗೆ ತಲುಪಿಸ್ತಾ ಇದ್ದಾರೆ ಸರ್. ಆಮೇಲೆ ಅವತ್ತೇ ನಾವು ಕಂಪ್ಲೇಂಟ್ ಕೊಟ್ಟ ದಿನಾನೇ ಸಾಯಂಕಾಲ ಕ್ರೈಮ್ ಪೊಲೀಸರನ್ನ ಕಳಿಸಿ ನಮ್ಮದೆಲ್ಲ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಸರ್. ಅದ್ರ ಥರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸರ್. ನಮ್ಮ ಪೂರ್ತಿ ಕೇಶಾಪುರ ಪೊಲೀಸ್ ಸ್ಟೇಷನ್ನಿಂದ ನಮ್ಮ ಪೊಲೀಸರಿಂದ ತುಂಬ ಸಪೋರ್ಟ್ ಇದೆ ಸರ್. ಅವರು ಅಪರಾಧಿನ ಹಿಡಿತೀವಿ ಅಂತ ಹೇಳೋರು ಚಾಲೆಂಜ್ನು ಕೂಡ ಮಾಡಿದ್ದಾರೆ ಸರ್. ನಮಗೆ ಪೊಲೀಸರ ಮೇಲೆ ತುಂಬ ಭರವಸೆ ಇದೆ ಸರ್. ಅವ್ರು ಹಿಡಿತಾರೆ ಸರ್.